ಮತ್ತು ಡೈರೆಕ್ಟರ್ ಆಗಿ ಕೆಲಸ ಕೂಡ ಜೊತೆಲಿ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಭಾಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ಮದವರು, ಆಂಜನೇಯ ನಮ್ಮದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಇನ್ನೂ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ, ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮನ್ನು. ಅಂದುಕೊಂಡಂಗಾಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನಿಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದೊಂದು ಅಡಚಣೆಗಳಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋವಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನು ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ನೋಡಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ್ದು ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದೊಂದು ನಟನ ಪಡೆದಿರೋದಕ್ಕೆ, ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಇವತ್ತು ಬರ್ತಾ ಇರೋದ್ರಲ್ಲಿ ಏನದು ಆಶ್ಚರ್ಯ ಇಲ್ಲ ನನಗೆ. ಇವತ್ತು ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್. ಸ್ಯಾಂಡಲ್ವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು. ಈ ಕಡೆ ದರ್ಶನ್ ಸರ್ ರಿಲೀಸ್ ಆದರೆ ಆ ಕಡೆ ಅಲ್ಲು ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯಿತು, ಅದು ಕಾಲ್ತುಡ್ತಾಯಿಂದ ಒಬ್ಬರು ಸಾವಾಯಿತು, ಆ ವಿಚಾರಣೆಗಂತ ಜೈಲು ಮೆಟ್ಲೇರಿ ಇರೋವಂಥದ್ದು ಪ್ರಕರಣ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ನನಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದರೆ ನನಗೆ ಓಕೆ. ಇನ್ನು ಅಲ್ಲೇನು ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ಲದ್ರದ ಬಗ್ಗೆ ನಾವು ಯಾಕೆ ಮಾತಾಡೋದು? ಸರ್, ನಿಮ್ಮ ಮೊದಲು ಈ ವಿಚಾರ ಗೊತ್ತಾಗಿದ್ದು ಇಲ್ಲಿ? ಈಗ ನನಗೆ ಈಗಲೇ ಒಂದು ಇಲ್ಲಿ ಬರಬೇಕು, ಒಂದು ಬರ್ಬೇಕಾದ್ರೆ ನನಗೆ ಗೊತ್ತಾಯ್ತು. ನನಗೆ ಫೋನ್ ಕಾಲ್ಗಳು ಬರೋಕ್ಕೆ ಶುರು ಆದಾಗ ಗೊತ್ತಾಗಿದೆ ನನಗೆ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ, ನಾನು ಟಿ ವಿ ನೋಡೋಕ್ಕಾಗಿರಲಿಲ್ಲ. ಸೊ ಫೋನ್ ಕಾಲ್ಸ್ ಬರಬೇಕಾದ್ರೆ ಒಂದು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಒಂದು ಖುಷಿನಲ್ಲೇ ಅದೇ ಹೇಳಿದ್ನಲ್ಲ, ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ನಾನು. ನಿಮ್ಮ ಫ್ರೆಂಡ್ಸ್ ಬಳಗದವರು ಅಂತ ಇರ್ತಾರೆ, ಕಾಲ್ ಮಾಡಿ ಮಾತಾಡ್ಕೊಳೋದು ಏನಿಲ್ಲ, ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ, ನಿಮ್ಮ ಮುಂದೆ ನಿಂತಿದ್ದೀನಿ, ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಾಗೆ ಸರ್, ಈಗಾಗಲೇ ಸರ್ ಚಿತ್ರ ನವಗ್ರಹ ಇದು ತುಂಬ ವರ್ಷಗಳ ಹಿಂದೆ ತೆಗೆದಿರುವಂಥದ್ದು. ಇತ್ತೀಚೆಗೆ ತೆರೆ ಕಂಡಾಗೂ ಕೂಡ ಅದು ಸಾಕಷ್ಟು ಸಕ್ಸಸ್ಸನ್ನು ಅನುಭವಿಸಿತ್ತು, ಅಂದರೆ ಹೌಸ್ಫುಲ್ ಆಗಿತ್ತು. ಈಗ ಮತ್ತೆ ಸರ್ ಏನು ಬೇಲ್ ಮೂಲಕ ಹೊರಗಡೆ ಬಂದಿದ್ದಾರೆ. ಅವ್ರದ್ದು ಚಿತ್ರೀಕರಣ ಅರ್ಧ ಆಗಿದೆ. ಡೆವಿಲ್ಲು ಇನ್ನು ಏನು ಮುಂದುವರಿಸ್ತಾರಾ? ಗೊತ್ತಿಲ್ವಲ್ಲ, ಫಸ್ಟ್ ಆರೋಗ್ಯನಲ್ಲಮ್ಮ, ಅದು ಏನು ಅಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ. ಸರ್ ಹಾಸ್ಪಿಟಲ್ ಇದ್ದಾರೆ. ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಫಸ್ಟ್ ಅವರು ಹೆಲ್ತ್ ವೈಸು ಅವರು ಸರಿ ಆಗಬೇಕು ಅಂತ ಫಸ್ಟ್ ಅಷ್ಟೇ. ಅವರ ಆರೋಗ್ಯ ಸುಧಾರಿಸಲಿ, ಹೊರಗೆ ಬರಲಿ ಅಂತ ಹರಕೆ ಹೊತ್ತಿದ್ರು ಸುಮಾರು ಜನ ಫ್ಯಾನ್ಸ್ ಇರ್ಬೋದು, ಕುಟುಂಬಸ್ಥರೇ ಇರ್ಬೋದು. ನೀವೇನಾದರೂ ಆ ರೀತಿ ಹರಕೆಗಳನ್ನ ಹೇಳ್ಕೊಬಾರ್ದು ಅಂತ ಅವೆಲ್ಲ. ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಅಮ್ಮ, ಎಲ್ಲ ಪ್ರೇಯರ್ಸು. ಅದು ಒಬ್ಬರು ಇಬ್ಬರು ಅಂತಲ್ಲ, ಅಷ್ಟು ಕೋಟ್ಯಾಂತರ ಜನರ ಪ್ರೇಯರ್ಸ್ ಇದೆ. ಅದಕ್ಕೆ ಈ ದಿನ ಒಂದು ಆ ಥರ ಸುದ್ದಿ ಸಿಕ್ಕಿದೆ ನನಗೆ. ಸೊ ಅದೇ ಅವರ ಹೆಲ್ತ್ ಚೆನ್ನಾಗಿ ಬೇಗ ಬರಲಿ ಅಂತ ಕೇಳ್ತೀನಿ. ಯಾರೇ ಸಿಚುವೇಶನ್ ಹೇಗೆ ಇದ್ರೂ ನಮ್ಮ ಸಿಚುವೇಶನ್ನ ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಈಗ ರೇಣುಕಾಸ್ವಾಮಿ ಅವ್ರ ತಂದೆ ಸಹ ನಮ್ಗೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡ್ತಿರುವಂಥದ್ದು. ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದರೂ ಬಂದು ಮಾತಾಡಿದ್ರು, ನನಗೆ ಆ ಮಾತುಕತೆ ಬೇಡ, ನನ್ನ ಮಗ ವಾಪಸ್ ಕೊಡೋಕ್ಕಾಗುತ್ತಾ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ. ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ, ಅವ್ರು ಅದಕ್ಕೆ ಸ್ಪಂದಿಸ್ತೀರ ಅಷ್ಟೇ. ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ ನಾವೆಲ್ಲ ಮನುಷ್ಯರಲ್ವಮ್ಮ, ನಮಗೆ ನಮ್ಮವರು ತಮ್ಮವರು ಅಂತಂದರೆ ನಮಗೊಂದು ಒಲವು, ನಮಗೊಂದು ಸೆಳೆತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಏನಿದೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆನೇ ಹೇಳ್ಬೋದೇ ಹೊರತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು. ಸೊ ನನಗೇನು ಅಂದರೆ ಬಾಸ್ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು, ಆ್ಯಂಡ್ ಆರೋಪ ಮುಕ್ತವಾಗಿ ಆಚೆ ಬಂದುಬಿಡಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರೇಯರ್ಸ್ ಅಷ್ಟೇ. ದರ್ಶನ್ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿತ್ತು, ಆದರೆ ಆಗಿರಲಿಲ್ಲ. ಬಟ್ ಈಗ ಹೊರಗಡೆ ಬಂದಿದ್ದಾರೆ. ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಮೀಟ್ ಅಲ್ಲ, ಇನ್ನೇನು ನಾನು ಹೇಳಿದ್ನಲ್ಲಮ್ಮ, ಈಗ ಅವ್ರು ಹಾಸ್ಪಿಟಲ್ ಇದ್ದಾರೆ. ಫಸ್ಟ್ ಅದು ಮುಖ್ಯ ಆಗುತ್ತೆ. ಪ್ರಯಾರಿಟಿ ನಂಬರ್ 1 ಅದಿದೆ. ಅವ್ರು ಹುಷಾರಾಗಿ ಬರಬೇಕು ಅನ್ನೋ ಪ್ರಯಾರಿಟಿ ನಂಬರ್ 1. ಅದಾದಮೇಲೆ ಮಿಕ್ಕಿದೆಲ್ಲ ಪ್ಲ್ಯಾನಿಂಗ್ಸ್ ಮಾಡಬೇಕು. ಫಸ್ಟ್ ನಮ್ಮದು ನೋಡ್ಕೊಳ್ಳೋಣ, ನಾವೇನು ಆ ಥರದ್ದು ಅಲ್ವಲ್ಲ ಯೋಚನೆ. ಸೊ ಫಸ್ಟ್ ಪ್ರಯಾರಿಟಿ ನಂಬರ್ 1 ನಮ್ಮ ತಲೆಲ್ಲ ಇರೋದು, ಸಾರ್ ಆರಾಮಾಗಿದ್ದಾರೆ ಅಂತ ಅನ್ನೋದು ಬರಬೇಕು ನಮಗೆ ನ್ಯೂಸ್. ಸೊ ಅದಕ್ಕೆ ವೇಟಿಂಗಲ್ಲಿ ಇದೀವಲ್ಲ. ದರ್ಶನ್ ಅವ್ರು ನೋಡಿದ್ರೆ ಒಂದು ಸ್ಮೈಲ್ ಕೊಡ್ತಾರೆ, ಯಾರನ್ನೇ ಅವ್ರ ಆಪ್ತ ಬಳಗದವ್ರು ಇರ್ಬೋದು ಅಥವಾ ಅವ್ರ ಪರಿಚಯಸ್ಥರು ಇರ್ಬೋದು. ಏನಾದರೂ ನಿಮ್ಮನ್ನು ಅಕಸ್ಮಾತ್ ಈಗ ಏನಾದರೂ ನೋಡಿದ್ರೆ ಮೀಟ್ ಮಾಡಿದ್ರೆ ಯಾವ ರಿಯಾಕ್ಷನ್ ಕೊಡ್ಬೋದು, ಏನು ಮಾತಾಡ್ತಾರೆ? ಅದು ಎಮೋಷ್ನಲ್ಲೇ ಇರುತ್ತೆ. ನನಗಂತೂ ಎಮೋಷ್ನಲ್ ಆಗಿ ಆಗ್ತೀನಿ. ನನಗೆ ಇಷ್ಟು ಗ್ಯಾಪ್ ಆದಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ ಎಮೋಷ್ನಲ್ ಆಗ್ತೀನಿ, ಅದಂತೂ ಫಾರ್ ಶೋರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.